Yes. Good morning, students. Good morning, ma'am. Good morning, ma. Okay. Yes. Today class, arguments in favor of business ethics. The arguments in favor of business ethics. ಅಂದ್ರೆ ಬಿಸ್ನೆಸ್ ಎಥಿಕ್ಸ್ ಅಂತ ಏನ್ ವ್ಯವಹಾರ ನೈತಿಕತೆ ಹೇಳ್ತೀವಿ, ಈ ವ್ಯವಹಾರದ ನೈತಿಕತೆಯ ಪರವಾಗಿ ಇರುವಂತಹ ಕೆಲವೊಂದು ವಾದಗಳು. ಅಂದ್ರೆ ಅದನ್ನ ಯಾರ್ಯಾರು ತುಂಬಾ ಅಕ್ಸೆಪ್ಟ್ ಮಾಡ್ತಾರೆ, ಅದನ್ನ ಪರವಾಗಿ ಮಾತಾಡ್ತಾರೆ. That is arguments in favor of business ethics. In the first one, litigation, indictment, avoidance. Litigation, indictment, avoidance. Without strong ethical values, companies easily drift to the legal edges, dangerous territory where bending and breaking the law leads to lawsuit and indictments. The litigation means ದಾವೆ ಹಾಕುವುದು ಅಂತ ಹೇಳೋದು, ಮೀನ್ಸ್ ಕೇಸ್ ಹಾಕ್ತಿವಿ ಅಂತ ಹೇಳ್ತೀವಲ್ಲ, ದಟ್ ಈಸ್ ಲಿಟಿಗೇಷನ್ ಅಂತ ಹೇಳ್ತೀವಿ. ಇಂಡಿಕ್ಟ್ಮೆಂಟ್ಸ್ ಅಂದ್ರೆ ದೋಷಾರೋಪಣೆ, ಅಂದ್ರೆ ಅವ್ರ ಮೇಲೆ ಯಾರ್ ತಪ್ಪನ್ನ ಮಾಡಿರ್ತಾರೆ ಅವ್ರ ಮೇಲೆ ಏನ್ ಮಾಡ್ತೀವಿ, ಇಲ್ಲಿ ದಾವೆನ ಹೂಡ್ಬೋದು, ಅಂದ್ರೆ ಕೇಸ್ನ ಹಾಕ್ಬೋದು. ಎವಿಡೆನ್ಸ್, ವಿತ್ ಎವಿಡೆನ್ಸ್. Without strong ethical values, the companies easily drift to the legal edges, dangerous territory where bending and breaking the law leads to lawsuit and indictments. ಯಾವುದೇ ರೀತಿಯಾದಂತ ಒಂದು ಕಂಪನಿ ಏನು ಒಂದು ಸ್ಟ್ರಾಂಗ್ ಆಗಿ ಎಥಿಕಲ್ಸ್ ನ ಫಾಲೋ ಮಾಡ್ತಿದ್ರೆ ಈಸಿಯಾಗಿ ಯಾವುದೇ ರೀತಿಯಾದಂತ ಡೇಂಜರಸ್ ಬಂದ್ರು ಕೂಡ ಅದನ್ನ ಫೇಸ್ ಮಾಡುವಂತ ಕೆಪಾಸಿಟಿ ಅದಕ್ಕಿರುತ್ತೆ. ಯಾವುದೇ ರೀತಿಯಲ್ಲೂ ಕೂಡ ಅದನ್ನ ಬೆಂಡಿಂಗ್ ಅಂದ್ರೆ ಬಿದ್ದು ಹೋಗೋ ಚಾನ್ಸಸ್ ಇರೋದಿಲ್ಲ, ಬಿಕಾಸ್ ಅದರದೇ ಆದಂತ ಕೆಲವೊಂದು ಲಾ ಏನಿರುತ್ತೆ, ರೂಲ್ಸ್ ರೆಗ್ಯುಲೇಷನ್ಸ್, ಅದ್ರ ಪ್ರಕಾರ ಅದನ್ನ ದಾವೆನ ಹೂಡಬಹುದು. ಈವನ್ ಕಸ್ಟಮರ್ಸ್ ಕೂಡ ಪ್ರತಿಯೊಂದು ಪ್ರಾಡಕ್ಟ್ ನ ನಾವು ಏನ್ ಮ್ಯಾನುಫ್ಯಾಕ್ಚರ್ ಮಾಡಿರ್ತೀವಿ ಆ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ಬೇಕಾದ್ರೆ ಅದ್ರಲ್ಲೂ ಯಾವುದೇ ರೀತಿಯಾದಂತ ಮಿಸ್ಟೇಕ್ಸ್, ಅಂದ್ರೆ ಆ ಪ್ರಾಡಕ್ಟ್ ಚೆನ್ನಾಗಿಲ್ಲ, ಕ್ವಾಲಿಟಿ ಕ್ವಾಂಟಿಟಿ ಈ ರೀತಿ ಇದ್ರೂ ಕೂಡ ನಾವು ಆ ಕಂಪನಿ ಮೇಲೆ ಏನ್ ಕೇಸ್ ನ ಹಾಕ್ಬಹುದು. ಈ ವಿತ್ ಎವಿಡೆನ್ಸ್ ಕಂಪಲ್ಸರಿ ಇರ್ಬೇಕು. ಇದು ಪರವಾಗಿರುವಂತ ಒಂದು ವಾದ. ಇನ್ ದ ಸೆಕೆಂಡ್ ಒನ್, ದ ರೆಗ್ಯುಲೇಟರಿ ಫ್ರೀಡಮ್. ರೆಗ್ಯುಲೇಟರಿ ಫ್ರೀಡಮ್. When citizens and governments are aggravated by irresponsible, the unethical business behavior, greater regulation and bureaucratic red tape in the result. The regulatory freedom. ದ ರೆಗ್ಯುಲೇಟರಿಯಲ್ಲೂ ಕೂಡ ಫುಲ್ ಫ್ರೀಡಮ್ ಅಂತ ಇರುತ್ತೆ. ವೆನ್ ದ ಸಿಟಿಸನ್ ಅಂಡ್ ಗವರ್ನಮೆಂಟ್ಸ್ ಅಲ್ಲೂ ಕೂಡ ಇರ್ರೆಸ್ಪಾನ್ಸಿಬಿಲಿಟೀಸ್ ಪರ್ಸನ್ಸ್ ಅನ್ನೋದು ಇರುತ್ತೆ. ಆ ಪರ್ಸನ್ಸ್ ಇರ್ತಾರೆ, ಅವರಲ್ಲೂ ಕೂಡ ಈ ಅನ್ಎಥಿಕಲ್ ಬಿಸ್ನೆಸ್ ನ ಬಿಹೇವಿಯರ್ ನ ಫಾಲೋ ಮಾಡ್ತಾ ಹೋಗ್ತಾರೆ. ಮೀನ್ಸ್ ಅಂದ್ರೆ ಅನ್ಎಥಿಕಲ್ ಅಂದ್ರೆ ಅನೈತಿಕತೆಯಾದಂತಹ ವ್ಯವಹಾರನ, ಆ ರೀತಿಯ ನಡವಳಿಕೆಯನ್ನ ಅವರು ಅಳವಡಿಸ್ಕೊಂಡಿರುವಂಥದ್ದು. ಅಂಡ್ ಗ್ರೇಟರ್ ರೆಗ್ಯುಲೇಷನ್ ಅಂಡ್ ಬ್ಯೂರೋಕ್ರಾಟಿಕ್ ರೆಡ್ ಟ್ಯಾಪ್ ಇಸ್ ದ ರಿಸಲ್ಟ್. ಇದರಿಂದ ಏನಾಗುತ್ತೆ ಅಂದ್ರೆ ಆ ಅಧಿಕಾರಿ ಯಾರಿರ್ತಾರೆ, ಮೀನ್ಸ್ ಬ್ಯೂರೋಕ್ರಾಟಿಕ್ ರೆಡ್ ಟ್ಯಾಪ್ ಅಂದ್ರೆ ಒಂದು ಅಧಿಕಾರಶಾಹಿ ಇವ್ರಿಗೆ ಒಂದು ರೆಡ್ ಟೇಪ್ ನ ಕಟ್ತಾರೆ. ಮೀನ್ಸ್ ಈಸ್ ಅ ಪರ್ಸನ್ ಇಸ್ ನಾಟ್ ಗುಡ್ ಅಂತ ಹೇಳೋ ರೀತಿಯಲ್ಲಿ ಆ ಪರ್ಸನ್ ಸರಿಯಾಗಿಲ್ಲ ಅನ್ನೋ ರೀತಿಯ ಒಂದು ರಿಸಲ್ಟ್ ಅನ್ನೋದನ್ನ ತೋರ್ಸ್ಕೊಡುತ್ತೆ. ದಟ್ ಈಸ್ ಅಂತ ಒಂದು ಫ್ರೀಡಮ್ ಕೂಡ ಇಲ್ಲಿ ಇರುತ್ತೆ. ದಟ್ ಈಸ್ ಅದು ಕೂಡ ಒನ್ ಆಫ್ ದ ಪರವಾಗಿ ಒಂದು ವಾದ ಅಂತ ಹೇಳ್ತೀವಿ. ದ ಥರ್ಡ್ ಒನ್ ಇಸ್ ಪಬ್ಲಿಕ್ ಅಕ್ಸೆಪ್ಟೆನ್ಸ್. ದ ಕಂಪನೀಸ್ ದಟ್ tolerate unethical practices in today's transparent era will almost certainly be exposed, then boycotted and punished in the marketplace. In the companies, in the public acceptance, ಪ್ರತಿಯೊಬ್ಬ ಪಬ್ಲಿಕ್ ಕೂಡ ಅಕ್ಸೆಪ್ಟ್ ಮಾಡೋ ರೀತಿಯಲ್ಲಿ ಇರಬೇಕು. ಒನ್ ಫಾರ್ ಎಕ್ಸಾಂಪಲ್, ಕಂಪನಿ ದಟ್ ಟಾಲರೇಟ್ ಅನ್ಎಥಿಕಲ್ ಪ್ರಾಕ್ಟೀಸಸ್ ಅಂದ್ರೆ ಯಾವುದೇ ರೀತಿಯಾದಂತ ಒಂದು ಕಂಪನಿ ಅನ್ಎಥಿಕಲ್ ಅಲ್ಲಿ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ, ಮೀನ್ಸ್ ಒಂದು
ಯಾಕೆ ಅಂದ್ರೆ ಪ್ರತಿಯೊಂದು ಕಂಪನಿ ಕೂಡ ಇಲ್ಲಿ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಅಂತ ಹೇಳ್ತೀವಿ. ಮೀನ್ಸ್ ಒಂದು ಕಂಪನಿ ಹೇಗೆ, ಒಂದು ಕಂಪನಿ ಪ್ರಾಡಕ್ಟ್ ಹೇಗೆ ಏನು ಅನ್ನೋದನ್ನ ನಾವು ಟ್ರಾನ್ಸ್ಪರೆಂಟ್ ಆಗಿ ನಾವು ನೋಡಿರ್ಬೇಕು. ಕಂಪನಿ ಚೆನ್ನಾಗಿದ್ರೆ ಮಾತ್ರ ಆ ಪ್ರಾಡಕ್ಟ್ ಎಲ್ಲವೂ ಕೂಡ ನಾವು ಯೂಸ್ ಮಾಡ್ತೀವಿ. ಈಗ ಅದೇ ಕಂಪನಿ ಒಂದು ಅನ್ಎಥಿಕಲ್ ಪ್ರಾಕ್ಟೀಸಸ್ ಆಗಿದ್ರೆ, ಮೀನ್ಸ್ ಅನ್ಎಥಿಕಲ್ ಬಿಸ್ನೆಸ್ ನ ಅವರು ಮಾಡ್ತಿದ್ರೆ, ಒಳಗಡೆ ಒಂದು ಹೊರಗಡೆ ಒಂದು ಆ ರೀತಿಯಲ್ಲಿ ಇದ್ರೆ ಏನಾಗುತ್ತೆ, ವಿಲ್ ಆಲ್ಮೋಸ್ಟ್ ಸರ್ಟನ್ಲಿ ಬಿ ಎಕ್ಸ್ಪೋಸ್ಡ್. ನಾವು ಆನ್ ದ ಸ್ಪಾಟ್ ಅಲ್ಲಿ ಅದನ್ನ ಎಕ್ಸ್ಪೋಸ್ ಮಾಡಬಹುದು. ದೆನ್ ದ ಬಾಯ್ಕಾಟ್ ಅಂದ್ರೆ ಅವ್ರನ್ನ ಹೊರಗಡೆನೂ ಇಡ್ಬೋದು, ಈವನ್ ಪನಿಷ್ ಕೂಡ ಮಾಡಬಹುದು ಆ ಕಂಪನಿಗೆ. ಇನ್ ದ ಮಾರ್ಕೆಟ್ ಪ್ಲೇಸ್ ಅಲ್ಲೇ ಅವ್ರಿಗೆ ಪನಿಷ್ ಕೂಡ ಮಾಡಬಹುದು. ಮೀನ್ಸ್ ಆ ಕಂಪನಿ ಒಂದು ಮಾರ್ಕೆಟ್ ಅಲ್ಲಿ ಅವ್ರಿಗೆ ಪೇಸ್ ಕೊಡದಿರೋ ಹಾಗೆ ಅದನ್ನ ಮಾಡಬಹುದು. ಈ ರೀತಿಯ ಒಂದು ಫೆಸಿಲಿಟೀಸ್ ಕೂಡ ಇದೆ. ಮೀನ್ಸ್ ಪ್ರತಿಯೊಬ್ಬ ಪರ್ಸನ್ ಇದನ್ನ ಅಕ್ಸೆಪ್ಟ್ ಮಾಡ್ಬೇಕು, ಪಬ್ಲಿಕ್ ಅಕ್ಸೆಪ್ಟ್ ಆಗ್ಬೇಕು. ಆಗಿದ್ರೆ ಮಾತ್ರ ಇದೆಲ್ಲದನ್ನು ಕೂಡ ಪನಿಷ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಪಬ್ಲಿಕ್ ಸೈಲೆಂಟ್ ಆಗೋದ್ರೆ ಇಲ್ಲಿ ಯಾವುದೇ ರೀತಿಯ ಒಂದು ಯಾವುದೇ ರೀತಿಯಲ್ಲೂ ಕೈನ ತಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ದ ನೆಕ್ಸ್ಟ್ ಒನ್ ಇಸ್ ಇನ್ವೆಸ್ಟರ್ ಕಾನ್ಫಿಡೆನ್ಸ್. ದ ಇನ್ವೆಸ್ಟರ್ ಕಾನ್ಫಿಡೆನ್ಸ್, ಇನ್ವೆಸ್ಟ್ಮೆಂಟ್ ಮಾಡುವಂತ ಪರ್ಸನ್ಗೂ ಕೂಡ ಇಲ್ಲಿ ಕಾನ್ಫಿಡೆನ್ಸ್ ಇರಬೇಕು. ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ನೆಕ್ಸ್ಟ್ ರಿಟರ್ನ್ಸ್ ನನಗೆ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದ್ರೆ ಮಾತ್ರ ಏನ್ ಮಾಡ್ತಾರೆ, ಇಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಅಮೌಂಟ್ ಇಷ್ಟು ಅಮೌಂಟ್ ಅಂತ ಇನ್ವೆಸ್ಟ್ಮೆಂಟ್ ನ ಮಾಡ್ತಾರೆ. ದ ಟುಡೇಸ್ ಇನ್ವೆಸ್ಟರ್ಸ್ ವಿಲ್ ಅವಾಯ್ಡ್ ಎ ಕಂಪನಿ that is not responsible and ethical. Today's the investors will avoid a company. The nowadays the so many investors are not, they're not investing their money because of the every company they're having some unethical issues. ಅಂದ್ರೆ ಪ್ರತಿಯೊಂದು ಕಂಪನಿ ಕೂಡ ಅನ್ಎಥಿಕಲ್ ನ ಒಂದು ಬಿಸ್ನೆಸ್ ನ ಅಳವಡಿಸ್ಕೊಂಡ್ಬಿಟ್ಟಿದೆ. ಅದರ ಮುಖಾಂತರ ಅವರು ವ್ಯವಹಾರನ ನಡೆಸ್ತಾರೆ, ಅದರಿಂದ ಪ್ರಾಫಿಟ್ ನ ತಗೊಳ್ತಾರೆ. ಬಟ್ ಅವರು ಲಾಂಗ್ ಟರ್ಮ್ ಅಲ್ಲಿ ಸರ್ವೈವ್ ಆಗೋದಿಲ್ಲ. ವಿದಿನ್ ಶಾರ್ಟ್ ಟರ್ಮ್ ಅಲ್ಲಿ ಮಾತ್ರ ಅವ್ರು ಪ್ರಾಫಿಟ್ ನ ತಗೊಂಡು ಅವ್ರು ಅಲ್ಲಿಗೆ ಸ್ಟಾಪ್ ಆಗೋಗ್ತಾರೆ. ಆದ್ರಿಂದ ಇಲ್ಲಿ ಪ್ರತಿಯೊಬ್ಬ ಇನ್ವೆಸ್ಟರ್ಸ್ ಕೂಡ ಇಲ್ಲಿ ಏನ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅದನ್ನ ಅವಾಯ್ಡ್ ಮಾಡ್ತಿದ್ದಾರೆ. ದ ರೀಸೆಂಟ್ ಮಾರ್ಕೆಟ್ ಡಿಕ್ಲೈನ್ಸ್ ಹ್ಯಾವ್ ಪಾರ್ಟ್ಲಿ ರಿಸಲ್ಟೆಡ್ ಫ್ರಮ್ ಕನ್ಸರ್ನ್ ಅಬೌಟ್ ಅನ್ಎಥಿಕಲ್ ಅಕೌಂಟಿಂಗ್ ಪ್ರಾಕ್ಟೀಸಸ್. ದ ರೀಸೆಂಟ್ ಮಾರ್ಕೆಟ್ ದ ಡಿಕ್ಲೈನ್ಸ್ have partly resulted from concern about unethical accounting practices. In the every market, ಪ್ರತಿಯೊಂದು ಮಾರ್ಕೆಟ್ ಅಲ್ಲೂ ಕೂಡ ದ ಪ್ರತಿಯೊಂದು ಪರ್ಸನ್ ಏನಿದೆ ಆ ಪ್ರತಿಯೊಂದು ಪರ್ಸನ್ ಕೂಡ ಪ್ರತಿಯೊಂದು ಏನ್ ಎಥಿಕಲ್ ಇಶ್ಯೂಸ್ ಇರುತ್ತೆ ಅದ್ರ ತುಂಬಾ ಆಲೋಚನೆ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಒಂದು ಕಂಪನಿ ಒಂದು ಅಕೌಂಟಿಂಗ್ ಏನ್ ಮೇಂಟೈನ್ ಮಾಡ್ತಿದ್ರೆ ಇದರಲ್ಲೂ ಕೂಡ ಅನ್ಎಥಿಕಲ್ ನ ಯೂಸ್ ಮಾಡುತ್ತೆ. ಮೀನ್ಸ್ ಆ ಅಕೌಂಟ್ ಮೇಂಟೈನ್ ಮಾಡ್ಬೇಕಾದ್ರೆ ಏನು ಒಂದು ಖರ್ಚು ವೆಚ್ಚಗಳು ಏನಾಗಿರುತ್ತೋ ಅದನ್ನ ಬಿಟ್ಟು ಇನ್ನು ಬೇರೆ ಎಲ್ಲದನ್ನು ಹ್ಯಾಡ್ ಮಾಡಿ ಅದನ್ನ ತೋರಿಸುವಂತದ್ದು. ಈ ರೀತಿ ಎಲ್ಲ ಪ್ರಾಕ್ಟೀಸಸ್ ಆಗೋದ್ರಿಂದ ಏನಾಗುತ್ತೆ, ಇನ್ವೆಸ್ಟರ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆ ಅಂದ್ರೆ ಲಾಸ್ ಆದ್ರೂ ಕೂಡ ಅವರೇ ಅಲ್ಲಿ ಶೇರ್ ಮಾಡ್ಬೇಕಾಗುತ್ತೆ. ಇದರಿಂದ ಅವರು ಕೂಡ ಏನ್ ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ನ ಮಾಡೋದಕ್ಕೆ ಹೋಗೋದಿಲ್ಲ. ಅವರು ಕೂಡ ಹಿಂದೆ ಮುಂದೆ ಅದನ್ನ ನೋಡ್ತಾರೆ. ಮೀನ್ಸ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಬೇಡ್ವಾ ಅನ್ನೋದನ್ನ ತುಂಬಾ ಆಲೋಚನೆಯನ್ನ ಮಾಡ್ತಾರೆ. ದ ನೆಕ್ಸ್ಟ್ ಒನ್, ದ ಸಪ್ಲೈಯರ್ ದ ಪಾರ್ಟ್ನರ್ ಟ್ರಸ್ಟ್. ಸಪ್ಲೈಯರ್ ಆರ್ ಪಾರ್ಟ್ನರ್ ಟ್ರಸ್ಟ್. ಏನ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ನಾವು ಏನ್ ಬಿಸ್ನೆಸ್ ಮಾಡ್ತೀವಿ, ಈ ಬಿಸ್ನೆಸ್ ಅಲ್ಲಿ ಒಂದು ಟ್ರಸ್ಟ್, ಆ ಪಾರ್ಟ್ನರ್ಸ್ ಅಲ್ಲಿ ಟ್ರಸ್ಟ್, ನಂಬಿಕೆ ಅನ್ನೋದು ಇರ್ಬೇಕು. ನಂಬಿಕೆ ಅನ್ನೋದನ್ನ ಕಳ್ಕೊಂಡ್ರೆ ಯಾರು ಕೂಡ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ನ ಮಾಡೋದಕ್ಕೆ ಹೋಗೋದಿಲ್ಲ. In an era of virtual corporation, the partnerships and extended enterprises, no company is self-sufficient. In an era of virtual corporation, the partnerships and extended enterprises, no company is self-sufficient. ಪ್ರತಿಯೊಂದು ಪಾರ್ಟ್ನರ್ಶಿಪ್ ಅಲ್ಲಿ ತಗೊಳ್ಳುವಂತ ಒಂದು ಎಂಟರ್ಪ್ರೈಸಸ್ ಅಥವಾ ಏನ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀವಿ, ಪ್ರತಿಯೊಬ್ಬ ಉದ್ಯಮಿಗಳು ಕೂಡ ಸೆಲ್ಫ್ ಸಫಿಶಿಯಂಟ್ ಅನ್ನೋದು ಅವ್ರಿಗೆ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಪಾರ್ಟ್ನರ್ಶಿಪ್ ಅಲ್ಲಿ ಇದ್ರೆ 2 or 3 ಮೆಂಬರ್ಸ್ ಮೋರ್ ದ್ಯಾನ್ ಅಂತ ಹೇಳ್ತೀವಿ. ಇವರಲ್ಲಿ ಏನಾಗುತ್ತೆ ಅಂದ್ರೆ, ನಾನ್ ಕೆಲಸ ಮಾಡ್ತಿದ್ರೆ ಇನ್ 3 ಮೆಂಬರ್ಸ್ ಆರಾಮಾಗಿ ಕುತ್ಕೊಂಡು ನೋಡ್ಕೊಂಡು ಆರಾಮಾಗಿ ಪ್ರಾಫಿಟ್ ನ ತಗೊಳ್ತಾ ಹೋಗ್ತಾರೆ. ಇನ್ನೊಂದು 2 ಮೆಂಬರ್ಸ್, ಯಾರಾದ್ರೂ 2 ಮೆಂಬರ್ಸ್ ವರ್ಕ್ ಮಾಡಿದ್ರೆ ಇನ್ನು 2 ಮೆಂಬರ್ಸ್ ಆರಾಮಾಗಿ ಇರ್ತಾರೆ.
ಇದರಿಂದ ಏನಾಗುತ್ತೆ ಅಂದ್ರೆ ನಾನ್ ಮಾತ್ರ ವರ್ಕ್ ಮಾಡ್ಬೇಕು, ಅವ್ರು ಮಾತ್ರ ಒಳ್ಳೆ ಪ್ರಾಫಿಟ್ ನ ತಗೊಳ್ತಾರೆ, ಅವ್ರು ವರ್ಕ್ ಮಾಡ್ಲಿ ಅಂತ ಒಂದು ಬಂದ್ಬಿಡುತ್ತೆ. ಮೀನ್ಸ್ ಅವ್ರು ವರ್ಕ್ ಮಾಡ್ಲಿ ನಾನ್ ತಗೊಳ್ತೀನಿ, ಇಲ್ಲ ನಾನ್ ವರ್ಕ್ ಮಾಡ್ಲಿ ಅವ್ರು ತಗೊಳ್ತೀನಿ ಅನ್ನೋದು ಬರುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಆ ಒಂದು ನಂಬಿಕೆ ಅನ್ನೋದನ್ನ ಕಳ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಸೆಲ್ಫ್ ಸಫಿಶಿಯಂಟ್ ಅನ್ನೋದು ಇರ್ಬೇಕು. ನಾ ಮಾಡೋ ಕೆಲಸ ನನಗೆ ಅದು ಸರಿಯಾಗಿ ಇದೆಯಾ ಅನ್ನೋದು ಅನ್ಸ್ಬೇಕು. ದ ಸಕ್ಸಸ್ಫುಲ್ ಪಾರ್ಟ್ನರ್ಶಿಪ್ ಆರ್ ಬಿಲ್ಟ್ ಆನ್ ಟ್ರಸ್ಟ್ ಅಂಡ್ ಟ್ರಸ್ಟ್ ವರ್ತಿನೆಸ್. ಬರೀ ನಂಬಿಕೆನ ಇಟ್ಕೊಳ್ಳೋದಲ್ಲ, ನಂಬಿಕೆನ ಉಳಿಸ್ಕೊಳ್ಳೋ ರೀತಿಯಲ್ಲಿ ಪಾರ್ಟ್ನರ್ಶಿಪ್ ಇರಬೇಕು. ಆ ರೀತಿಯಲ್ಲಿ ಒಂದು ಸಕ್ಸಸ್ ನ ಕಾಣ್ಬೇಕು ಎಂಟರ್ಪ್ರೈಸಸ್ ಅಂತ ಹೇಳ್ತಿರೋದು. ದಟ್ ಈಸ್ suppliers or partner trust. The next one is customer loyalty. The customer loyalty, the quality, cost, availability and other factors are not enough to maintain customer loyalty. ಏನ್ ಕ್ವಾಲಿಟಿ, ಕಾಸ್ಟ್, ಅವೈಲಬಿಲಿಟಿ, ಏನ್ ಈ ಮೂರು ಏನ್ ಹೇಳ್ತಾ ಇದೀವಿ, ಕ್ವಾಲಿಟಿ ಅಂದ್ರೆ ಪ್ರಾಡಕ್ಟ್ ನ ವಸ್ತುಗಳ ಗುಣಮಟ್ಟ, ಕಾಸ್ಟ್ ಬೆಲೆ, ಅವೈಲಬಿಲಿಟಿ ಎಲ್ಲಾ ಕಡೆನೂ ಎಲ್ಲಾ ಟೈಮಲ್ಲೂ ಸಿಗ್ಬೇಕು ಅಂತ ಹೇಳುವಂಥದ್ದು. ಅಂಡ್ ಅದರ್ ಫ್ಯಾಕ್ಟರ್ಸ್ ಆರ್ ನಾಟ್ ಇನಫ್ ಟು ಮೇಂಟೈನ್ ಕಸ್ಟಮರ್ ಲಾಯಲ್ಟಿ. ಯಾವುದೇ ರೀತಿಯಾದಂತ ಫ್ಯಾಕ್ಟರ್ಸ್ ನ ಎಷ್ಟೇ ತಗೊಂಡ್ರು ಕೂಡ ಒಂದು ಕಸ್ಟಮರ್ ಲಾಯಲ್ಟಿ ಅಂದ್ರೆ ಕಸ್ಟಮರ್ಸ್ ನ ನಂಬಿಕೆನ ಉಳಿಸ್ಕೊಳ್ಳೋದಕ್ಕೆ ಅಥವಾ ಅದನ್ನ ಮೇಂಟೈನ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹೌದಾ? ಎಷ್ಟೇ ಕ್ವಾಲಿಟಿ ಅದು ಕೊಟ್ಟರು ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಆಗೋದಿಲ್ಲ. ಎಷ್ಟೇ ಕಡಿಮೆ ಬೆಲೆಯಲ್ಲಿ ಕೊಟ್ಟರು ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ. ಯಾವಾಗ್ಲೂ ಅವ್ರಿಗೆ ಸಪ್ಲೈ ಮಾಡ್ತಾ ಇದ್ರು ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ. ಯಾಕೆ ಅಂದ್ರೆ ದ ಕಸ್ಟಮರ್ಸ್ ಆ ರೀತಿ ಇರ್ತಾರೆ. ಕಸ್ಟಮರ್ಸ್ ಒಂದು ಇಬ್ರು ಮೂವರು ಇದ್ರೆ ಅವ್ರನ್ನ ಸ್ಯಾಟಿಸ್ಫೈ ಮಾಡಬಹುದು. ಸಾವಿರಾರು ಕೋಟಿಗಟ್ಲೆ ಇದ್ರೆ ಆ ಕಸ್ಟಮರ್ಸ್ ಎಲ್ಲರಿಗೂ ಅಟ್ ಎ ಟೈಮ್ ಅಲ್ಲಿ ಅಷ್ಟು ಪ್ರಾಡಕ್ಟ್ ನ ಅಷ್ಟು ಚೀಪ್ ಆಗಿ ಅಷ್ಟು ಕ್ವಾಲಿಟಿ ಇರುವಂತ ಪ್ರಾಡಕ್ಟ್ ನ ಸಪ್ಲೈ ಮಾಡ್ಬೇಕಂದ್ರೆ ಅಲ್ಲಿ ನಮ್ಗೆ ಕಷ್ಟ ಆಗುತ್ತೆ. ದಟ್ ಈಸ್ ದ ಫ್ಯಾಕ್ಟರ್ಸ್ ಆರ್ ನಾಟ್ ಇನಫ್ ಟು ಮೇಂಟೈನ್ ಕಸ್ಟಮರ್ಸ್ ಲಾಯಲ್ಟಿ. ದ ಕಸ್ಟಮರ್ಸ್ ಆರ್ ಆಲ್ಸೋ ಲುಕಿಂಗ್ ಅಟ್ ದ ರೆಪ್ಯುಟೇಷನ್ ಆಫ್ ದ ಕಂಪನಿ. ದ ಕಸ್ಟಮರ್ ಆಲ್ಸೋ ಲುಕಿಂಗ್ ಅಟ್ ದ ರೆಪ್ಯುಟೇಷನ್ ಆಫ್ ದ ಕಂಪನಿ. ಪ್ರತಿಯೊಂದು ಕಸ್ಟಮರ್ಸ್ ಕೂಡ ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ಬೇಕಾದ್ರೆ ಆ ಕಂಪನಿ ಹೇಗೆ ಏನು ಅನ್ನೋದನ್ನ ತಿಳ್ಕೊಳ್ತಾರೆ. ಆ ಕಂಪನಿ ರೆಪ್ಯುಟೇಷನ್ ಹೇಗಿದೆ ಅಂದ್ರೆ ಫಸ್ಟ್ ಗ್ರೇಡ್ ಅಲ್ಲಿ ಇದೆಯಾ, ಫಸ್ಟ್ ಸ್ಥಾನದಲ್ಲಿ ಇದೆಯಾ, ಸೆಕೆಂಡ್, ಥರ್ಡ್ ಅನ್ನೋದನ್ನ ಥಿಂಕ್ ಮಾಡುತ್ತೆ. ಯಾಕಂದ್ರೆ ಆ ಒಂದು ಕಂಪನಿಯ ಪ್ರಾಡಕ್ಟ್ ತುಂಬಾ ಚೆನ್ನಾಗಿರುತ್ತೆ ಅನ್ನೋದ್ರ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ದ ನೆಕ್ಸ್ಟ್ ಒನ್ ಎಂಪ್ಲಾಯಿ performance. Employee performance. The people produce best in an open, creative, ethical environment. In the people produced, in the enterprises ಏನ್ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾನೆ, ಆ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಮುಂಚೆಗೆ ಒಂದು ಕಂಪನಿನ ಎಲ್ಲಿ ಸ್ಥಾಪನೆ ಮಾಡ್ತಾನೆ, ಯಾವ ರೀತಿಯಲ್ಲಿ ಪ್ರಾಡಕ್ಟ್ ನ ಉತ್ಪಾದನೆ ಮಾಡ್ತಾನೆ, ಎಷ್ಟು ಒಂದು ಎನ್ವಿರಾನ್ಮೆಂಟ್ಗೆ ಅದರಿಂದ ತೊಂದರೆ ಆಗದಿರೋ ರೀತಿಯಲ್ಲಿ ಎಥಿಕಲ್ಸ್ ನ ಯಾವ ರೀತಿ ಫಾಲೋ ಮಾಡ್ತಾನೆ ಅನ್ನೋದನ್ನ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇಲ್ಲಿ ದ ಕಂಪನೀಸ್ ದಟ್ ಹ್ಯಾವ್ ಎ ಪೂರ್ ರೆಪ್ಯುಟೇಷನ್ ಹ್ಯಾವ್ ಡಿಫಿಕಲ್ಟಿ ಅಟ್ರಾಕ್ಟಿಂಗ್ ಅಂಡ್ ರಿಟೈನಿಂಗ್ ಟಾಪ್ ಟ್ಯಾಲೆಂಟ್. ಅಂದ್ರೆ ಎಂಪ್ಲಾಯಿ ಪರ್ಫಾರ್ಮೆನ್ಸ್. ಒಂದು ಕಂಪನಿನ ಸ್ಥಾಪನೆ ಮಾಡಿದ್ಮೇಲೆ ಒಂದು ಒಳ್ಳೆ ಸರಕುಗಳನ್ನ ಉತ್ಪಾದನೆ ಮಾಡ್ಬೇಕು ಅಂದ್ರೆ ಎಥಿಕಲ್ಸ್ ಎಲ್ಲದನ್ನು ಫಾಲೋ ಮಾಡ್ಬೇಕು ಅಂದ್ರೆ ಪ್ರತಿಯೊಂದು ಕಂಪನೀಸ್ ಕೂಡ ರೆಪ್ಯುಟೇಷನ್ ಇರುವಂತ ಕಂಪನೀಸ್ ಇರಬೇಕು. ಪೂರ್ ರೆಪ್ಯುಟೇಷನ್ ಇದ್ರೆ ಏನಾಗುತ್ತೆ, ದಟ್ ಈಸ್ ತುಂಬಾ ಡಿಫಿಕಲ್ಟ್ ಆಗುತ್ತೆ. ಯಾಕೆ ಡಿಫಿಕಲ್ಟ್ ಆಗುತ್ತೆ ಅಂದ್ರೆ ಜನಗಳನ್ನ ಆಕರ್ಷಣೆ ಮಾಡೋದಕ್ಕೆ ಇಲ್ಲಿ ಸಾಧ್ಯ ಆಗೋದಿಲ್ಲ. ಮೀನ್ಸ್ ಆ ಕಂಪನಿ ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂತ ಥಿಂಕ್ ಮಾಡ್ತಾರೆ ಕಸ್ಟಮರ್ಸ್. ಆದ್ರಿಂದ ಅವ್ರನ್ನ ಅಟ್ರಾಕ್ಟ್ ಮಾಡ್ಬೇಕಂದ್ರೆ ರೆಪ್ಯುಟೇಷನ್ ಚೆನ್ನಾಗಿರ್ಬೇಕು. ಈವನ್ ರಿಟೈನಿಂಗ್ ಟಾಪ್ ಟ್ಯಾಲೆಂಟ್ ಅಂದ್ರೆ ಒಂದು ಪ್ರತಿಯೊಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೂ ಕೂಡ ಪ್ರತಿಯೊಂದು ಕ್ರಿಯೇಟಿವಿಟಿನ ಯೂಸ್ ಮಾಡಿ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕು. ಅಂಡ್ ಅದನ್ನ ಸಪ್ಲೈ ಡಿಸ್ಟ್ರಿಬ್ಯೂಷನ್, ಏನ್ ಮಾರ್ಕೆಟಿಂಗ್ ಅಲ್ಲಿ ಅದನ್ನ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅದ್ರಲ್ಲೂ ಕೂಡ ಸ್ಟ್ರಾಟಜೀಸ್ ನ ಯೂಸ್ ಮಾಡಿ ಯಾವ ರೀತಿಯಲ್ಲಿ ನಾವು ನಮ್ಮ ಟ್ಯಾಲೆಂಟ್ ನ ಯೂಸ್ ಮಾಡಿ ಆ ಪ್ರಾಡಕ್ಟ್ ಎಲ್ಲದನ್ನು ಕೂಡ ಸಪ್ಲೈ ಮಾಡ್ತೀವಿ, ಡಿಮ್ಯಾಂಡ್ ನ ಕ್ರಿಯೇಟ್ ಮಾಡ್ತೀವಿ, ವ್ಯಾಲ್ಯೂ ನ ಕ್ರಿಯೇಟ್ ಮಾಡ್ತೀವಿ. ಆಗ ಏನಾಗುತ್ತೆ, ರೆಪ್ಯುಟೇಷನ್ ಅನ್ನೋದು ಹೈ ಆಗೋದಕ್ಕೆ ಜಾಸ್ತಿ ಆಗುತ್ತೆ. ಇದರಿಂದ ಏನಾಗುತ್ತೆ, ಪ್ರೊಡ್ಯೂಸ್ ಮಾಡಿರುವಂತ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ಸಪ್ಲೈ ಆಗೋದಕ್ಕೆ ಅಥವಾ ಒಂದು ಬೆಸ್ಟ್ ವೇಲಿ ಅದನ್ನ ಪ್ರತಿಯೊಬ್ರು ಕೂಡ ಪರ್ಚೇಸ್ ಮಾಡೋದಕ್ಕೆ ಯೂಸ್ಫುಲ್ ಆಗುತ್ತೆ.
ಇಲ್ಲಿ ಎಂಪ್ಲಾಯಿ ಪರ್ಫಾರ್ಮೆನ್ಸ್ ಅಂದ್ರೆ ಒಬ್ಬ ವರ್ಕರ್ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾನೆ, ಯಾವ ರೀತಿ ವರ್ಕ್ ನ ಮಾಡ್ತಾನೆ, ಡಿಪೆಂಡ್ ಅಪಾನ್ ಒಂದು ರೆಪ್ಯುಟೇಷನ್ ಆಗಿರ್ಬೋದು, ಅಥವಾ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ಅಥವಾ ಪ್ರಾಫಿಟ್ ಆಗಿರ್ಬೋದು. ಎಲ್ಲವೂ ಕೂಡ ಎಂಪ್ಲಾಯಿ ಪರ್ಫಾರ್ಮೆನ್ಸ್ ಮೇಲೆ ಇಲ್ಲಿ ನಿಂತಿರುತ್ತೆ. ದ ನೆಕ್ಸ್ಟ್ ಒನ್, ಪರ್ಸನಲ್ ಪ್ರೈಡ್. ದ ಪ್ರೈಡ್ ಅಂದ್ರೆ ಹೆಮ್ಮೆ, ಹೇಳ್ಕೊಳ್ಳೋದು, ನಾನು ಅಷ್ಟು ಕೆಲಸ ಮಾಡಿದೀನಿ, ನನ್ಗೆ ಆ ಹೆಸರಿದೆ, ಲೈಕ್ ದಟ್. ದ ಕಂಪನಿ ಲೀಡರ್ಸ್ ಅಂಡ್ ಎಂಪ್ಲಾಯೀಸ್ ಕ್ಯಾನ್ ಟೇಕ್ genuine pride in their accomplishment, knowing they did not bend rules, cut corners or hurt people to accomplish their goals. ಯಾವುದೇ ರೀತಿಯಾದಂತ ಒಂದು ಕಂಪನಿಯಲ್ಲೂ ಕೂಡ, ಯಾವುದೇ ಕಂಪನಿಯಲ್ಲಿ ನಾವು ತಗೊಂಡ್ರು ಅದರದೇ ಆದಂತ ಉದ್ದೇಶಗಳನ್ನ ಒಳಗೊಂಡಿರುತ್ತೆ, ಜೊತೆಗೆ ಅದರದೇ ಆದಂತ ಕೆಲವೊಂದು ಗೋಲ್ಸ್, ಗುರಿಗಳನ್ನ ಒಳಗೊಂಡಿರುತ್ತೆ. ಈ ಗುರಿಗಳು ಆಗಿರ್ಬೋದು ಅಥವಾ ಉದ್ದೇಶಗಳು ಆಗಿರ್ಬೋದು, ಇದೆಲ್ಲದನ್ನು ಕೂಡ ನಾವು ಮುಟ್ಬೇಕು ಅಂದ್ರೆ ಅಲ್ಲಿ ಕಂಪನಿ ಅದರದೇ ಆದಂತ ಎಂಪ್ಲಾಯೀಸ್ ನ ಒಳಗೊಂಡಿರುತ್ತೆ. ಆ ಎಂಪ್ಲಾಯೀಸ್ಗೆ ಲೀಡರ್ಸ್, ಮ್ಯಾನೇಜರ್ಸ್, ಮ್ಯಾನೇಜ್ಮೆಂಟ್ ಈ ರೀತಿ ಸ್ಟೆಪ್ಸ್ ಇರುತ್ತೆ. ಮೀನ್ಸ್ ಟಾಪ್ ಲೆವೆಲ್, ಮಿಡಲ್ ಲೆವೆಲ್ ಅಂಡ್ ಲೋವರ್ ಲೆವೆಲ್ ಈ ರೀತಿ ಇರುತ್ತೆ. ಇವರೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ರೆ, ಮೀನ್ಸ್ ಅದು ಗುಡ್ ಪರ್ಫಾರ್ಮೆನ್ಸ್ ಕೊಟ್ರೆ ಏನಾಗುತ್ತೆ, ಗುಡ್ ಪರ್ಫಾರ್ಮೆನ್ಸ್ ಕೊಟ್ಟಾಗ ಅವ್ರನ್ನ ನೋಡುವಂತ ರೀತಿಯೇ ಬೇರೆ ಇರುತ್ತೆ. ಮೀನ್ಸ್ ಅವ್ರಿಗೆ ಆದಂತ ಅಕಾಂಪ್ಲಿಷ್ಮೆಂಟ್ಸ್ ಸಿಗ್ತಾ ಹೋಗುತ್ತೆ, ಮೀನ್ಸ್ ಫೆಸಿಲಿಟೀಸ್ ನ ಕೊಡ್ತಾ ಹೋಗ್ತಾರೆ. ಜೊತೆಗೆ ಪ್ರೈಡ್, ದ ಪರ್ಸನಲ್ ಪ್ರೈಡ್, ಒಂದು ಹೆಮ್ಮೆ ಅನ್ನೋದನ್ನ ಕೊಡ್ತಾರೆ. ಮೀನ್ಸ್ ಒಂದು ಸ್ಥಾನನ ಅವ್ರಿಗೆ ಬದಲಾಯಿಸ್ತಾ ಹೋಗ್ತಾರೆ, ಕೆಳಗಡೆ ಇರೋರ್ನ ಮೇಲ್ಗಡೆ ಶಿಫ್ಟ್ ಮಾಡ್ತಾ ಹೋಗ್ತಾರೆ. ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅವರು ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಬಾರ್ದು. ದೇ ಡಿಡ್ ನಾಟ್ ಬ್ಯಾಂಡ್ ರೂಲ್ಸ್. ಯಾವುದೇ ಕಾರಣಕ್ಕೂ ನಮ್ಮ ಮೇಲ್ನ ಕೂರಿಸಿದೀವಿ ಅಂದಿದ ತಕ್ಷಣ ಅವರು ಯಾವುದೇ ರೀತಿಯಲ್ಲೂ ಕೂಡ ರೂಲ್ಸ್ ನ ಬ್ರೇಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಮಾಡಬಾರ್ದು. ಅಂಡ್ ಕಟ್ ಕಾರ್ನರ್ಸ್ ಆರ್ ಹರ್ಟ್ ಪೀಪಲ್ ಟು ಅಕಂಪ್ಲಿಷ್ ದೇರ್ ಗೋಲ್ಸ್. ಯಾವುದೇ ರೀತಿಯಾದಂತ ಎಂಪ್ಲಾಯೀಸ್ಗೆ ಹರ್ಟ್ ಮಾಡಬಾರ್ದು, ಯಾವುದೇ ರೀತಿಯ ರೂಲ್ಸ್ ನ ಬ್ರೇಕ್ ಮಾಡಬಾರ್ದು. ಏನ್ ಗೋಲ್ಸ್ ಇರುತ್ತೆ, ಅವರ ವರ್ಕ್ ಏನಿರುತ್ತೆ, ಎಂಪ್ಲಾಯೀಸ್ ಆಗಿಯೇ ವರ್ಕ್ ನ ಮಾಡ್ಬೇಕಾಗುತ್ತೆ. ಎಷ್ಟೇ ಉನ್ನತ ಮಟ್ಟಕ್ಕೆ ಹೋದ್ರು ಇಸ್ ಎ ಎಂಪ್ಲಾಯಿ ಅಂತ ಥಿಂಕ್ ಮಾಡ್ಬೇಕಾಗುತ್ತೆ. ನಮ್ಮ ವರ್ಕ್ ಏನಿದೆ ಆ ವರ್ಕ್ ನ ಮಾಡ್ಬೇಕಾಗುತ್ತೆ. ಆ ವರ್ಕ್ ನ ಮಾಡಿ ನಾವು ಒಂದು ಪ್ರೈಡ್ ನ ತಗೊಳ್ಳೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ, ಒಂದು ಹೆಸರನ್ನ ನಾವು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ದಟ್ ಈಸ್ ಪರ್ಸನಲ್ ಪ್ರೈಡ್ ಅಂತ ಹೇಳ್ತೀವಿ. The next one is it's right. It's right. The acting ethically is more than a tool for achieving result. The acting ethically is more than a tool for achieving result. Unless leaders are committed to do the right thing regardless of consequences, ethics may be seen as manipulative. The acting ethically is more than a tool for achieving result. ಯಾವುದೇ ರೀತಿಯಾದಂತ ಒಂದು ಗೋಲ್ಸ್ ನ ಅಚೀವ್ ಮಾಡ್ಬೇಕಾದ್ರೆ ಎಥಿಕಲ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ದಿಸ್ ಇಸ್ ಒನ್ ಆಫ್ ಟೂಲ್ ಅಂತಾನೆ ಹೇಳ್ತಾ ಇದ್ದೀವಿ. ಎಥಿಕಲ್ಸ್ ನ ಫಾಲೋ ಮಾಡಿದ್ರೆ, ಎಥಿಕಲ್ಸ್ ನ ಫಾಲೋ ಮಾಡ್ಕೊಂಡು ನಾವು ಆಕ್ಟ್ ಮಾಡಿದ್ರೆ, ಮೀನ್ಸ್ ಅದ್ರ ಪ್ರಕಾರ ನಡ್ಕೊಂಡು ಹೋದ್ರೆ, ಇಂಪ್ಲಿಮೆಂಟ್ ಮಾಡಿದ್ರೆ, ಇದರಿಂದ ಈಗ ಏನಾಗುತ್ತೆ ಅಂದ್ರೆ ನಮ್ಮದು ಯಾವುದೇ ಆದಂತ ಆಬ್ಜೆಕ್ಟಿವ್ಸ್ ಆಗಿರ್ಬೋದು ಅಥವಾ ಗೋಲ್ಸ್ ಆಗಿರ್ಬೋದು ಅದನ್ನ ಅಚೀವ್ ಮಾಡೋದಕ್ಕೆ ಮತ್ತೆ ಒಳ್ಳೆ ರಿಸಲ್ಟ್ ನ ತಗೊಳ್ಳೋದಕ್ಕೆ ದಿಸ್ ಇಸ್ ವೆಲ್ಫುಲ್ ಅಂತ ಹೇಳ್ತಾ ಇದೆ, ತುಂಬಾ ಯೂಸ್ಫುಲ್ ಆಗುತ್ತೆ. ಅಂಡ್ ಅನ್ಲೆಸ್ ಲೀಡರ್ಸ್ ಆರ್ ಕಮಿಟೆಡ್ ಟು ಡೂ ದ ರೈಟ್ ಥಿಂಗ್ ರಿಗಾರ್ಡ್ಲೆಸ್ ಆಫ್ ಕಾನ್ಸಿಕ್ವೆನ್ಸಸ್. ಅಂದ್ರೆ ಪ್ರತಿಯೊಬ್ಬ ಲೀಡರ್ಸ್ ಏನಿರ್ತೀವಿ, ದಟ್ ಇಸ್ ಅನ್ಲೆಸ್ ಲೀಡರ್ಸ್ ಆರ್ ಕಮಿಟೆಡ್ ಟು ಡೂ ದ ರೈಟ್ ಥಿಂಗ್ ರಿಗಾರ್ಡ್ಲೆಸ್ ಆಫ್ ಕಾನ್ಸಿಕ್ವೆನ್ಸಸ್. ಕೆಲವೊಂದು ವರ್ಕ್ಗಳನ್ನ ನಾವು ಯೋಗ್ಯತೆ ಇರುವಂತಹ ಲೀಡರ್ಸ್ಗೆ ಕೊಟ್ಟಾಗ ಮಾತ್ರ ಅದರಿಂದ ಒಳ್ಳೆ ಪರಿಣಾಮ ಬೀರೋದಕ್ಕೆ ಸಾಧ್ಯ ಆಗುತ್ತೆ. ಕೆಪಬಿಲಿಟಿ ಇಲ್ಲದೆ ಇರುವಂತಹ ಲೀಡರ್ಸ್ಗೆ ಕೊಟ್ಟಾಗ ಆ ಪ್ರಾಜೆಕ್ಟ್ ಏನಾಗುತ್ತೆ, ಅದರಲ್ಲಿ ನಾವು ರಿಸಲ್ಟ್ ನ ತಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ, ಅದರಿಂದ ಒಳ್ಳೆ ಪರಿಣಾಮ ಕಾನ್ಸಿಕ್ವೆನ್ಸಸ್ ನ ಬೀರೋದಕ್ಕೆ ಅಥವಾ ತೋರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ದಟ್ ಈಸ್ ಅನ್ಲೆಸ್ ಲೀಡರ್ಸ್. ಅಂದ್ರೆ ತುಂಬಾ ಜನನ ತಗೊಂಡ್ರು ಇಲ್ಲಿ ಪ್ರಾಬ್ಲಮ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ, ಲೆಸ್ ತಗೊಂಡ್ರು ಕ್ರಿಯೇಟ್ ಆಗುತ್ತೆ. ಬಟ್ ಯಾರು
ಕೆಪಬಿಲಿಟಿ ಇರುವಂತ ಪರ್ಸನ್ಸ್ ಯಾರ್ಯಾಗಿರ್ತಾರೆ ಅಂತವ್ರಿಗೆ ಮಾತ್ರ ಅಲ್ಲಿ ಕಮಿಟ್ಮೆಂಟ್ ಅನ್ನೋದನ್ನ ಕೊಟ್ಟಾಗ ಏನಾಗುತ್ತೆ, ಒಳ್ಳೆಯ ರಿಸಲ್ಟ್ ನ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ದ ಎಥಿಕ್ಸ್ ಮೇ ಬಿ ಸೀನ್ ಆಸ್ ಮ್ಯಾನಿಪುಲೇಟಿವ್. ದ ಎಥಿಕ್ಸ್ ಮೇ ಬಿ ಸೀನ್ ಆಸ್ ಮ್ಯಾನಿಪುಲೇಟಿವ್ ಅಂದ್ರೆ ಪ್ರತಿಯೊಂದನ್ನು ಕೂಡ ನಾವು ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಅಂತ ಹೇಳ್ತೀವಿ. ಈ ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಕೂಡ ಯಾವುದೇ ರೀತಿಯಾದಂತಹ ಒಂದು ಬಿಸ್ನೆಸ್ ನ ಮಾಡ್ಬೇಕಾದ್ರೆ ದಿ ಗೋಯಿಂಗ್ ಟು ಯೂಸ್ ಎಥಿಕಲ್, ನೈತಿಕತೆಯನ್ನ ಯೂಸ್ ಮಾಡ್ಕೊಳ್ತಾರೆ. ಆ ನೈತಿಕತೆಯನ್ನ ಯೂಸ್ ಮಾಡ್ಕೊಂಡಾಗ ಮಾತ್ರ ನಾವು ಒಂದು ಪ್ರತಿಯೊಂದು ಕೂಡ ವರ್ಕ್ ನ ಈಸಿಯಾಗಿ ಈಸಿ ವೇಯಲ್ಲಿ ಮುಗಿಸೋದಕ್ಕೆ ಸಾಧ್ಯ ಆಗುತ್ತೆ. ದಟ್ ಈಸ್ ಇಟ್ಸ್ ರೈಟ್ ಅಂದ್ರೆ ರೈಟ್ ಪರ್ಸನ್ಗೆ ಕೊಡ್ಬೇಕು. ರೈಟ್ ಅಂದ್ರೆ ರೈಟ್ ಪರ್ಸನ್ಗೆ ಕೊಟ್ಟಾಗ, ರೈಟ್ ಪ್ರಾಜೆಕ್ಟ್ ನ ಕೊಟ್ಟಾಗ ರೈಟ್ ರಿಸಲ್ಟ್ ನ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ದಟ್ ಈಸ್ ಇಟ್ಸ್ ರೈಟ್ ಅಂತ ಹೇಳುವಂಥದ್ದು. ದ ನೆಕ್ಸ್ಟ್ again I'm going to tell you the points, just points only. The arguments in favor of business ethics, the first one is litigation or indictment avoidance. The second one is regulatory freedom. Third one is public acceptance. Fourth one, investor confidence. Fifth one, supplier partner trust. Next one, customer loyalty. Next one, employee performance. Next one, personal pride and its right. The next one is arguments against business ethics. Arguments against business ethics. The first one, the profit is no more considered as the sole objective of business. The profit is no more considered as the sole objective of business. That is arguments against ಅಂದ್ರೆ ಒಂದು ಬಿಸ್ನೆಸ್ ನೈತಿಕತೆ ಅಥವಾ ವ್ಯವಹಾರ ನೈತಿಕತೆ ಅಂತ ಏನ್ ಹೇಳ್ತೀವಿ, ಈ ವ್ಯವಹಾರದ ನೈತಿಕತೆಗೆ ವಿರುದ್ಧವಾಗಿ ಮಾತಾಡ್ತಾ ಇರುವಂತದ್ದು. The profit is no more considered as the sole objective of business. ಇಂದ ಒಂದು ಬಿಸ್ನೆಸ್ ಅಲ್ಲಿ, ಪ್ರತಿಯೊಂದು ಬಿಸ್ನೆಸ್ ಅಲ್ಲಿ ಕೂಡ ಆಬ್ಜೆಕ್ಟಿವ್ಸ್ ನ ಹೊಳ್ಕೊಂಡಿರ್ತೀವಿ. ಈ ಆಬ್ಜೆಕ್ಟಿವ್ಸ್ ಅಥವಾ ಗೋಲ್, ಉದ್ದೇಶಗಳನ್ನ ನಾವು ಗುರಿಗಳನ್ನ ಮುಟ್ಬೇಕಾದ್ರೆ ಇಲ್ಲಿ ನಾವು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಕೊಟ್ರೆ, ಅಂದ್ರೆ ಮೀನ್ಸ್ ಅದರಲ್ಲಿ ಆಬ್ಜೆಕ್ಟಿವ್ಸ್ ನ ನಾವು ರೀಚ್ ಆಗ್ಬೇಕು ಅಂದ್ರೆ ಎಥಿಕಲ್ಸ್ ನ ನಾವು ಯೂಸ್ ಮಾಡ್ಬೇಕು ಅಂತ ಹೇಳ್ತಿದ್ದ. ಬಟ್ ಮೋರ್ ಅಂದ್ರೆ ಹೆಚ್ಚಿನ ಕಾನ್ಸಂಟ್ರೇಟ್ ನ ನಾವು ಎಥಿಕಲ್ಸ್ ಗೆ ಯೂಸ್ ಮಾಡಿದ್ರೆ ಆದ್ರಿಂದ ಪ್ರಾಫಿಟ್ ಗೆ ನಾವು ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಹೆಚ್ಚಿನ ಒಂದು ಪ್ರಾಫಿಟ್ ಕಡೆ ನಾವು ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಹೇಳ್ತಿರೋದು. ದಟ್ ಈಸ್ ಅಗೇನ್ಸ್ಟ್ ಆಗಿ ಮಾತಾಡ್ತಿರೋದು. ಪ್ರಾಫಿಟ್ ಇಸ್ ನೋ ಮೋರ್ ಕಾನ್ಸಂಟ್ರೇಟ್, ಹೆಚ್ಚಿನ ಲಾಭನ ಪಡೆಯೋದಕ್ಕೆ ಇಲ್ಲಿ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗೋದಿಲ್ಲ. ಬಿಕಾಸ್ ಆಫ್ ಓನ್ಲಿ ನಾವು ಬರೀ ಕೇವಲ ಆಬ್ಜೆಕ್ಟ್, ಏನ್ ಗುರಿ ಇದೆ ಗುರಿ ಮುಟ್ಬೇಕು. ಆದ್ರೆ ಗುರಿ ಮುಟ್ಬೇಕಾದ್ರೆ ಏನ್ ಮಾಡ್ಬೇಕು, ಪ್ರತಿಯೊಂದು ಎಥಿಕಲ್ಸ್ ನ ಯೂಸ್ ಮಾಡ್ಬೇಕು ಅಂತ ಹೇಳಿದೀವಿ. ಆಗ ಏನ್ ಮಾಡ್ತೀವಿ, ಬರೀ ಎಥಿಕಲ್ಸ್ ನ ಕಾನ್ಸಂಟ್ರೇಟ್ ಮಾಡಕ್ಕೆ ಹೋಗ್ತೀವಿ. ಕೇವಲ ಬರೀ ಕಾನ್ಸಂಟ್ರೇಟ್ ಮಾಡ್ತಾ ಎಥಿಕಲ್ಸ್ ನ ಕಾನ್ಸಂಟ್ರೇಟ್ ಮಾಡ್ತಾ ಹೋದ್ರೆ ಯಾವುದೇ ರೀತಿಯಾದಂತ ಪ್ರಾಫಿಟ್ ನ ಹೇಗ್ ತಗೊಳ್ಬೇಕು, ಹೆಚ್ಚಿನ ಪ್ರಾಫಿಟ್ ನ ಹೇಗೆ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಥಿಂಕ್ ನ ಮಾಡೋದಿಲ್ಲ, ಕಾನ್ಸಂಟ್ರೇಟ್ ಮಾಡೋದಿಲ್ಲ. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಎಗೇನ್ಸ್ಟ್ ಬಿಸ್ನೆಸ್ ಎಥಿಕ್ಸ್ ಅಂತ ಹೇಳ್ತಾ ಇರೋದು. ದ ನೆಕ್ಸ್ಟ್ ಒನ್, ದ ಸೆಕೆಂಡ್ ಒನ್ ಇಸ್ ಇನ್ಸ್ಟೆಡ್ ಆಫ್ ಮ್ಯಾಕ್ಸಿಮೈಸೇಷನ್ ಆಫ್ shareholders wealth, now the focus of business organization is on stakeholder approach. The instead of maximization of shareholders wealth, now the focus of business organization is on stakeholders approach. In the ಯಾವುದೇ ರೀತಿಯಂತ shareholders ಏನ್ ಮಾಡ್ತಾನೆ, they going to invest the capital ಅಮೌಂಟ್ ನ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಬಿಸ್ನೆಸ್ ಆರ್ಗನೈಸೇಷನ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಏನ್ ಮಾಡ್ಬೇಕು, ಅಲ್ಲಿ ಬರುವಂತ ಪ್ರಾಫಿಟ್ ನ ಆ ಒಂದು ಪ್ರಪೋರ್ಷನ್ ಆಗಿ ಎಲ್ಲರಿಗೂ ಈಕ್ವಲ್ ಆಗಿ ಹಂಚ್ಬೇಕು. ಎಸ್, ಇದ್ರಲ್ಲಿ ಜಸ್ಟ್ ನಾವ್ ಏನ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಅದಕ್ಕಿಂತ ಜಸ್ಟ್ ಒಂದು 2% 3% ಅಷ್ಟು ಜಾಸ್ತಿ ಬಂದ್ರೆ ಹೆಚ್ಚು ಅಂತ ಹೇಳ್ತೀವಿ. ಯಾಕಂದ್ರೆ ದೇ ಗೋಯಿಂಗ್ ಟು ಯೂಸ್ ದ ಎಥಿಕಲ್ಸ್ ನ ಫಾಲೋ ಮಾಡ್ಕೊಂಡೇ ಹೋಗ್ತಾರೆ. ಬಟ್ ಅಲ್ಲಿ ಯಾವುದೇ ರೀತಿಯಾದಂತ ಬೇರೆ ಸ್ಟೇಕ್ ಹೋಲ್ಡರ್ಸ್ಗೆ ಅಪ್ರೋಚ್ ಮಾಡೋದಕ್ಕೆ ಇಲ್ಲಿ ಸಾಧ್ಯ ಆಗೋದಿಲ್ಲ. ಆದ್ರಿಂದ
ಇದರಿಂದ ಏನಾಗುತ್ತೆ ಅಂದ್ರೆ ಪ್ರತಿಯೊಬ್ಬ ಶೇರ್ ಹೋಲ್ಡರ್ಸ್ ಇಲ್ಲಿ ಜಸ್ಟ್ ಮ್ಯಾಕ್ಸಿಮೈಸೇಷನ್ ಒಂದು ಪ್ರಾಫಿಟ್ ಏನಿರುತ್ತೆ ಅಷ್ಟ್ರ ಬಗ್ಗೆ ಮಾತ್ರ ಅಷ್ಟನ್ನ ಮಾತ್ರ ತಗೊಳ್ಳೋದಕ್ಕೆ ಅಷ್ಟ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಯೂಸ್ಫುಲ್ ಆಗುತ್ತೆ ಅಷ್ಟೇ. ಅದನ್ನು ಕೂಡ ಇಲ್ಲಿ ಹೇಳ್ತಾ ಇರೋದು ಹೆಚ್ಚಿನ ಒಂದು ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗೋದಿಲ್ಲ. ಅಂಡ್ the many large, third one is many large business organizations are involved in socially responsible activities. The business organization, many business organization are involved in socially responsible activities. ತುಂಬಾ ಬಿಸ್ನೆಸ್ ಆರ್ಗನೈಸೇಷನ್ ದೇ ಗೋಯಿಂಗ್ ಟು ಇನ್ವಾಲ್ವ್ ಇನ್ ದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಆಕ್ಟಿವಿಟೀಸ್. ಏನ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಅಂದ್ರೆ ಒಂದು ಸಮಾಜಕ್ಕೆ ಮಾಡುವಂತ ಕೆಲವೊಂದು ಫೆಸಿಲಿಟೀಸ್ ಆಗಿರ್ಬೋದು ಅಥವಾ ಕೆಲವೊಂದು ಕಾರ್ಯಗಳಾಗಿರ್ಬೋದು. ಈ ಇದ್ರಲ್ಲಿ ಏನ್ ಮಾಡ್ತಾರೆ, ತುಂಬಾ ಜನ ಇದ್ರಲ್ಲಿ ಇನ್ವಾಲ್ವ್ ಆಗೋಗ್ತಾರೆ. ಈ ರೀತಿಯಲ್ಲಿ ಇನ್ವಾಲ್ವ್ ಆಗೋದ್ರೆ ಒಂದು ಬಿಸ್ನೆಸ್ ನ ಯಾವ ರೀತಿ ಬಿಸ್ನೆಸ್ ಆರ್ಗನೈಸೇಷನ್ ನ ರನ್ ಮಾಡ್ಬೇಕು, ಅದನ್ನ ಯಾವ ರೀತಿ ರೀಚ್ ಮಾಡ್ಬೇಕು, ಗೋಲ್ಸ್ ಏನಿರುತ್ತೆ ಆ ಗೋಲ್ಸ್ ನ ರೀಚ್ ಮಾಡೋದಾಗಿರ್ಬೋದು ಅಥವಾ ಒಂದು ಏಮ್ ಏನ್ ಇಟ್ಕೊಳ್ತಾರೆ ಅದನ್ನ ಅವರು ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗೋದಿಲ್ಲ. The many business organizations are involved in socially responsible activities. ಅದರಲ್ಲಿ ಅವರು ಮುಳುಗೋಗಿರ್ತಾರೆ. The next one, the fourth one is environmental issues are now openly discussed by business world. Environmental issues, ಏನ್ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಅಂದ್ರೆ ಪರಿಸರಕ್ಕೆ ಆಗ್ತಿರುವಂತ ಹಾನಿಗಳು ಏನಿರುತ್ತೆ ಇದನ್ನ ದೇ ಗೋ ಇನ್ ಟು ದ ಓಪನ್ಲಿ ಡಿಸ್ಕಸ್ಡ್ ಬೈ ಬಿಸ್ನೆಸ್ ವರ್ಲ್ಡ್. ಇನ್ ದ ಬಿಸ್ನೆಸ್ ವರ್ಲ್ಡ್ ಅಲ್ಲಿ ಅಥವಾ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಲ್ಲಿ ಅಂದ್ರೆ ಒಂದು ಆರ್ಗನೈಸೇಷನ್ ಒಳಗಡೆ ಅದನ್ನ ಓಪನ್ ಆಗಿ ಡಿಸ್ಕಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಬಿಸ್ನೆಸ್ ಬಗ್ಗೆ ಮಾತಾಡ್ಬೇಕು, ಒಂದು ಪ್ರಾಡಕ್ಟ್ ಬಗ್ಗೆ ಮಾತಾಡ್ಬೇಕು, ಅದನ್ನ ಯಾವ ರೀತಿ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ಬೇಕು, ಸೇಲ್ ಮಾಡ್ಬೇಕು, ಇದ್ರ ಬಗ್ಗೆ ಮಾತಾಡ್ಬೇಕೆ ಹೊರತು ಬಟ್ ಒಂದು ಎಥಿಕಲ್ಸ್ ನ ಯೂಸ್ ಮಾಡಿದಾಗ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಎಗೇನ್ಸ್ಟ್ ಆಗಿ ಹೇಳ್ತಾ ಇದ್ದಾರೆ. ಅದನ್ನ ಯೂಸ್ ಮಾಡಿದಾಗ ಇನ್ ದ ಬಿಸ್ನೆಸ್ ವರ್ಲ್ಡ್ ಅಲ್ಲಿ ನಾವು ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಬಗ್ಗೆ ನಾವು ಡಿಸ್ಕಷನ್ ನ ಮಾಡಕ್ ಹೋಗ್ತೀವಿ, ಅದ್ರ ಬಗ್ಗೆ ನಾವು ಮಾಹಿತಿನ ತಿಳಿಸ್ತಾ ಹೋಗ್ತೀವಿ. ಮೀನ್ಸ್ ಎನ್ವಿರಾನ್ಮೆಂಟ್ ಗೆ ಯಾವುದೇ ರೀತಿಯ ತೊಂದರೆಗಳನ್ನ ಮಾಡಬಾರ್ದು, ಈ ರೀತಿಯ ಒಂದು ಕೆಲಸನ ನಾವು ಮಾಡಬಾರ್ದು, ಈ ರೀತಿಯಲ್ಲಿ ನಾವು ಅದನ್ನೆಲ್ಲದನ್ನು ಕೂಡ ಪರಿಣಾಮನ ಬೀರದೇ ಇರೋ ರೀತಿಯಲ್ಲಿ ನಾವು ಅದನ್ನ ಮೇಂಟೈನ್ ಮಾಡ್ಬೇಕು ಅನ್ನೋ ಕೆಲವೊಂದು ಡಿಸ್ಕಷನ್ಸ್ ಅಲ್ಲಿ ನಡೆಯುತ್ತಾ ಹೋಗುತ್ತೆ. ಅಂದ್ರೆ ಯಾವುದೇ ರೀತಿಯಾದಂತ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ ಅಂದ್ರೆ ಆ ಪ್ರಾಡಕ್ಟ್ ಬಗ್ಗೆ, ಒಂದು ಆರ್ಗನೈಸೇಷನ್ ಬಗ್ಗೆ, ಅಲ್ಲಿನ ಎಂಪ್ಲಾಯೀಸ್ ಬಗ್ಗೆ ಅಥವಾ ಅಲ್ಲಿನ ಒಬ್ಬ ಕಸ್ಟಮರ್ಸ್ ಅಂದ್ರೆ ಒಂದು ಕಸ್ಟಮರ್ಸ್ ಬಗ್ಗೆ ಥಿಂಕ್ ಮಾಡ್ಬೇಕಾಗುತ್ತೆ. ಮೀನ್ಸ್ ಅದನ್ನ ಹೇಗೆ ಸಪ್ಲೈ ಮಾಡ್ಬೇಕು, ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು, ಇದರಿಂದ ಹೇಗೆ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ಬೇಕು, ಎಷ್ಟು ಪ್ರಾಫಿಟ್ ನ ತಗೊಳ್ಬೇಕು, ಹೇಗೆ ತಗೊಳ್ಬೇಕು, ಇದ್ರ ಬಗ್ಗೆ ಥಿಂಕ್ ಮಾಡ್ಬೇಕಾಗುತ್ತೆ. ಬಟ್ ಇಲ್ಲಿ ಥಿಂಕ್ ಮಾಡ್ತಿರೋದೇನು, ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಬಗ್ಗೆ ಇಲ್ಲಿ ಡಿಸ್ಕಷನ್ ನ ಮಾಡಕ್ಕೆ ಹೋಗ್ತಾ ಇದ್ದಾರೆ. ದಟ್ ಈಸ್ ಅಗೇನ್ಸ್ಟ್ ಆಗಿ ಹೇಳ್ತಿರೋದು. ದ ನೆಕ್ಸ್ಟ್ ಒನ್, the framework of corporate governance has improved considerably. The framework of corporate governance has improved considerably. ಪ್ರತಿಯೊಂದು ಒಂದು ಕಾರ್ಪೊರೇಟ್ ಗವರ್ನೆನ್ಸ್ ಅಂತ ಏನಿದೆ ಇವರೆಲ್ಲರೂ ಕೂಡ ಅವ್ರದೇ ಆದಂತ ಫ್ರೇಮ್ ವರ್ಕ್ ಇರುತ್ತೆ. ಆ ಫ್ರೇಮ್ ವರ್ಕ್ ನ ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಅಂದ್ರೆ ಒಂದು ಬಿಸ್ನೆಸ್ ಎಥಿಕ್ಸ್ ನನ್ನು ಕೂಡ ಅವರು ಕೂಡ ಫಾಲೋ ಮಾಡ್ತಾ ಹೋಗ್ತಾ ಇದ್ದಾರೆ, ಅವರು ಕೂಡ ಡೆವಲಪ್ಮೆಂಟ್ ಮಾಡ್ತಾ ಹೋಗ್ತಿದೆ. ಏನ್ ಫ್ರೇಮ್ ವರ್ಕ್ ಇರುತ್ತೋ ಅದನ್ನ ದಾಟಿ ದೇ ಗೋಯಿಂಗ್ ಟು ಇಂಪ್ರೂವ್ಡ್ ಅಂದ್ರೆ ಒಂದು ಬಿಸ್ನೆಸ್ ಎಥಿಕ್ಸ್ ನ ದ ಕಾರ್ಪೊರೇಟ್ ಗವರ್ನೆನ್ಸ್ ಕೂಡ ಇದನ್ನ ಫಾಲೋ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿರೋದು. ಮೀನ್ಸ್ ಫ್ರೇಮ್ ವರ್ಕ್, ಏನ್ ಫ್ರೇಮ್ ವರ್ಕ್ ಇರುತ್ತೆ ಮೀನ್ಸ್ ಇಷ್ಟರಲ್ಲೇ ಮಾಡ್ಬೇಕು, ಹೀಗೆ ಮಾಡ್ಬೇಕು ಅಂತ ಇರುತ್ತೆ, ಅದನ್ನ ಅವರು ಇಂಪ್ರೂವ್ ಮಾಡ್ತಾ ಹೋಗ್ತಿದ್ದಾರೆ. ಮೀನ್ಸ್ ದಿಸ್ ಒನ್ ಆಲ್ಸೋ ಅಗೇನ್ಸ್ಟ್ ಆಗಿ ಅವರು ಹೇಳ್ತಾ ಇರೋದು. ಅವರು ಕೂಡ ಈ ತರ ಎಥಿಕಲ್ಸ್ ನ ಯೂಸ್ ಫಾಲೋ ಮಾಡ್ತಾ ಹೋದ್ರೆ ಯಾವ ಬಿಸ್ನೆಸ್ ಎಂಟರ್ಪ್ರೈಸಸ್ ಆಗಿರ್ತಾರೆ, ಯಾರ್ ಬಿಸ್ನೆಸ್ ಮಾಡ್ತಾರೆ, ಯಾರ್ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಯಾಕೆ ಅಂದ್ರೆ ಒಂದು ಪ್ರತಿಯೊಬ್ಬ ಬಿಸ್ನೆಸ್ ಮ್ಯಾನ್ ಕೂಡ ಬಿಸ್ನೆಸ್ ಮೈಂಡ್ ಅಲ್ಲಿ ಬಿಸ್ನೆಸ್ ನ ಮಾಡಕ್ ಹೋಗ್ತಾನೆ. ಆ ಬಿಸ್ನೆಸ್ ಮೈಂಡ್ ಅಲ್ಲಿ ಬಿಸ್ನೆಸ್ ಎಥಿಕ್ಸ್ ಕೂಡ ಇರ್ಬೇಕು, ಬಟ್ ಅದು ಎಷ್ಟು ಮಟ್ಟಿಗೆ ಇರ್ಬೇಕು ಅಷ್ಟು ಮಟ್ಟಿಗೆ ಮಾತ್ರ ಇರ್ಬೇಕು. ನಾವು ಹೋಲ್ ಬಿಸ್ನೆಸ್ ಆರ್ಗನೈಸೇಷನ್ ಅಲ್ಲಿ ಬರೀ ಬಿಸ್ನೆಸ್ ಎಥಿಕ್ಸ್ ನೇ ಫಾಲೋ ಮಾಡಿ ನಾವು ಬಿಸ್ನೆಸ್ ನ ರನ್ ಮಾಡ್ತೀವಿ, ನಾವು ಪ್ರಾಫಿಟ್ ನ ತಗೊಳ್ತೀವಿ ಅಂದ್ರೆ ಖಂಡಿತ ಅದು ಸಾಧ್ಯ ಆಗೋದಿಲ್ಲ. ಈ ರೀತಿಯಾದಂತ ಪ್ರಾಬ್ಲಮ್ಸ್ ಕೂಡ ಅಲ್ಲಿ ನಾವು ನೋಡ್ತೀವಿ.
That is the arguments against business ethics. The first one, profit is no more considered as the sole objective of business. The second one is, instead of maximization of shareholders wealth, now the focus of business organization is on stakeholder approach. The third one, many large business organizations are involved in socially responsible activities. The next one, environmental issues are now openly discussed by business world. The framework of corporate governance has improved considerably. ಇಷ್ಟು ಕೂಡ ಆರ್ಗ್ಯುಮೆಂಟ್ಸ್ ಫೇವರ್ ಅಂಡ್ ಎಗೇನ್ಸ್ಟ್ ಆಗಿ ಇರುವಂತ ಟಾಪಿಕ್. ಓಕೆ ಸ್ಟೂಡೆಂಟ್ಸ್, ಇಲ್ಲಿಗೆ ನಾನು ಇವತ್ತಿನ ಕ್ಲಾಸ್ನ ಸ್ಟಾಪ್ ಮಾಡ್ತೀನಿ.